ನಮಸ್ತೆ, ಇದು ತಾಲೂಕ್ ನ್ಯೂಸ್. ಸಾಮಾಜಿಕ ಸಮಾನತೆ ಸ್ಪಷ್ಟತೆ, ನಾನು ಗುರು. ಸಮಸ್ಯೆ ಪರಿಹಾರ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇಂದು ತೆಗೆದುಕೊಂಡಿರೋದು ಬೆಂಗಳೂರು ಉತ್ತರ ತಾಲೂಕು ವ್ಯಾಪ್ತಿಗೆ ಒಳಪಡುವಂತಹ ಆಲೂರು ಗ್ರಾಮ ಪಂಚಾಯತ್. ಒಟ್ಟಾರೆ ಈ ಆಲೂರು ಗ್ರಾಮ ಪಂಚಾಯತ್ನ ಸದಸ್ಯರ ಸಂಖ್ಯೆಯನ್ನು ನಾವು ನೋಡ್ತಾ ಹೋದಾಗ, ಮೊದಲನೇದಾಗಿ ಒಟ್ಟು ಜಿಪಿ ಜನರಲ್ ಬಾಡಿ ಸದಸ್ಯರ ಸಂಖ್ಯೆ 27. ಇದರಲ್ಲಿ ಪುರುಷರ ಸಂಖ್ಯೆ 12 ಹಾಗೂ ಮಹಿಳೆಯರ ಸಂಖ್ಯೆ 15. ನಂತರ ಈ ಪಂಚಾಯತ್ನ ಒಟ್ಟು ಸಿಬ್ಬಂದಿಗಳ ಸಂಖ್ಯೆ ಬಂದು 21. ಜಿಪಿ ಸಿಬ್ಬಂದಿಗಳ ಸಂಖ್ಯೆ 17 ಹಾಗೂ ಜಿಪಿ ಸರ್ಕಾರಿ ಸಿಬ್ಬಂದಿಗಳ ಸಂಖ್ಯೆ 3. ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ನ ಇಲಾಖೆಯ ಪ್ರಕಾರ ನಡೆಸಬೇಕಾಗಿರುವ ಒಟ್ಟು ಸಭೆಗಳು 30. ಅಲ್ಲಿಯ 30 ಸಭೆಗಳು ಕೂಡ ಪೂರ್ಣಗೊಂಡಿವೆ. ನಂತರ ಈ ಆಲೂರು ಗ್ರಾಮ ಪಂಚಾಯತ್ನಲ್ಲಿ ದಾಖಲಾದಂತಹ ಒಟ್ಟು ಬೇಡಿಕೆಗಳಂತ ಏನ್ ಹೇಳ್ತೀವಿ, ಒಟ್ಟು ಕಂದಾಯ ಮೊತ್ತ 6,91,88,021 ಹಾಗೂ ಒಟ್ಟು ಸಂಗ್ರಹಿಸಲಾದ ಕಂದಾಯ ಮೊತ್ತ 95,20,398 ಹಾಗೂ ಬ್ಯಾಲೆನ್ಸ್ ಉಳಿದಿರುವ ಕಂದಾಯ ಮೊತ್ತ 5,96,67,623 ರೂಪಾಯಿಗಳು. ನಂತರ ಒಟ್ಟು ನಾಗರಿಕ ಅರ್ಜಿಗಳ ಸಂಖ್ಯೆ, ಈ ಪಂಚಾಯತ್ನಲ್ಲಿ ದಾಖಲಾದಂತಹ ಒಟ್ಟು ನಾಗರಿಕ ಅರ್ಜಿಗಳು 48. ಇದರಲ್ಲಿ ವಿತರಿಸಲಾದ ಅರ್ಜಿಗಳ ಸಂಖ್ಯೆ 22 ಹಾಗೂ ತಿರಸ್ಕೃತಗೊಂಡಿರ್ತಕ್ಕಂತಹ ಅರ್ಜಿಗಳ ಸಂಖ್ಯೆ 23 ಹಾಗೂ ಬಾಕಿ ಉಳಿದಿರುವ ಅರ್ಜಿಗಳ ಸಂಖ್ಯೆ 3. ನಂತರ ನಾವು ಈ ಒಂದು ಆಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವಂತಹ ಗ್ರಾಮಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಆಲೂರು ಗ್ರಾಮ ಪಂಚಾಯತ್ ನಲ್ಲಿ ಒಳಪಡುವಂತಹ ಒಟ್ಟು ಗ್ರಾಮಗಳ ಸಂಖ್ಯೆ 8. ಅವುಗಳು ಆಲೂರು 1, ಆಲೂರು 2, ಕುದುರೆಗೆರೆ 1, ಕುದುರೆಗೆರೆ 2 ಹಾಗೂ ತಮ್ಮೇನಹಳ್ಳಿ, ಯಗ್ಗಡ ದೇವನಪುರ 1, ಯಗ್ಗಡ ದೇವನಪುರ 2, ಯಗ್ಗಡ ದೇವನಪುರ 3. ವೀಕ್ಷಕರೇ, ಈಗ ನಾವು ಈ ಒಂದು ಆಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವಂತಹ ಗ್ರಾಮಗಳ ಆಯ್ಕೆಗೊಂಡ ಸದಸ್ಯರನ್ನ ಈ ಒಂದು ಸಮಸ್ಯೆ ಪರಿಹಾರ ನನ್ನ ಆದ್ಯತೆ ಕಾರ್ಯಕ್ರಮದ ಕುರಿತು ಜನರ ಒಂದು ಅಗತ್ಯತೆ, ಸೌಲಭ್ಯಗಳ ಹಾಗೂ ಗ್ರಾಮಾಭಿವೃದ್ಧಿಯ ಬಗ್ಗೆ ನಾವೊಂದು ಸದಸ್ಯರಿಂದ ಹೇಳಿಕೆ ಕೊಡಿಸುವ ಒಂದು ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೋಡೋಣ ಯಾವ ರೀತಿಯ ಒಂದು ಅಭಿಪ್ರಾಯಗಳನ್ನ ಆ ಸದಸ್ಯರುಗಳು ವ್ಯಕ್ತಪಡಿಸ್ತಾರೆ ಅಂತ. ಮೊದಲನೇದಾಗಿ ಇದೇ ಆಲೂರು ಪಂಚಾಯತ್ನ ಸದಸ್ಯರು ನರಸಿಂಹಯ್ಯ ಅವ್ರನ್ನ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಕಮ್ಯುನಿಕೇಶನ್ ಕೊಡಿಸ್ಲಿಕ್ಕೆ. ವೀಕ್ಷಕರೇ, ಈ ಪಂಚಾಯತ್ನ ಸದಸ್ಯರು ನರಸಿಂಹಯ್ಯ ಅವರನ್ನ ನಾವು ಸಂಪರ್ಕ ಮಾಡಿದ್ವಿ, ಬಟ್ ವಿಫಲವಾಯಿತು. ನಂತರ ಲೋಕೇಶ್ BK ಅವ್ರನ್ನ ನಾವು ಸಂಪರ್ಕಗೊಳಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಕುರಿತು.
ವೀಕ್ಷಕರು ಈ ಕಡೆ ಕೂಡ ವಿಫಲವಾಯಿತು. ನಂತರ ವಸಂತ ಟಿಸಿ ಅವ್ರನ್ನ ನಾವು ಸಂಪರ್ಕ ಮಾಡ್ತಾ ಇದ್ದೀವಿ, ನೋಡೋಣ ಏನ್ ಹೇಳ್ತಾರೆ. ಓಕೆ ವೀಕ್ಷಕರೇ, ವಸಂತ ಟಿಸಿ ಅವರು ಕೂಡ ನಾವು ಸಂಪರ್ಕ ಮಾಡಿದ್ವಿ, ಬಟ್ ಅದು ಕೂಡ ವಿಫಲವಾಯಿತು. ನಂತರ ವೆಂಕಟೇಶ್ ಎಂ ಅವರನ್ನ ನಾವು ಸಂಪರ್ಕ ಮಾಡ್ತಾ ಇದ್ದೀವಿ. ಹಲೋ, ನಮಸ್ತೆ ಸರ್. ಸರ್, ತಾಲೂಕ್ ನ್ಯೂಸ್ ಚಾನಲ್ ಇಂದ ಸರ್, ಕೇಳಿಸ್ತಾ ಇದೆಯಾ ಸರ್? ತಾಲೂಕ್ ನ್ಯೂಸ್ ಚಾನಲ್ ಇಂದ, ತಾಲೂಕು ನ್ಯೂಸ್ ಚಾನಲ್ ಇಂದ, ಮೀಡಿಯಾ ಸರ್. ನೀವೊಂದು ಗ್ರಾಮ ಪಂಚಾಯತ್ ಸದಸ್ಯರಾಗಿ 4 ವರ್ಷ ಕಳೀತಾ ಬಂತು, ಮೆಂಬರ್ ಆಗಿದ್ದೀರಿ. 4 ವರ್ಷ ಯಾವ ರೀತಿ ಆಗಿತ್ತು ಸರ್ ನಿಮ್ಮ ಅನುಭವ? ಸರ್, ನಿಮ್ಮ ಹೆಸರು ವೆಂಕಟೇಶ್ ಅವರ? ಗ್ರಾಮ ಪಂಚಾಯತ್ ಸದಸ್ಯರು ಆಲೂರು. ಅದೇ ನಾವೊಂದು ಕಾರ್ಯಕ್ರಮ ಮಾಡ್ತಿದ್ವಿ ಸರ್, ಸಮಸ್ಯೆ ಪರಿಹಾರ ನನ್ನ ಆದ್ಯತೆ ಕಾರ್ಯಕ್ರಮ ಯೋಜನೆ ಅಡಿ ಪ್ರತಿ ಗ್ರಾಮ ಪಂಚಾಯತ್ ಸದಸ್ಯರುಗಳನ್ನು ಕೂಡ ನಾವು ಕರೆ ಮಾಡಿ ಯಾವ ರೀತಿ ಒಂದು ಕೆಲಸಗಳಾಗ್ತಾ ಇದಾವು, ಯಾವ ರೀತಿ ಒಂದು ಅಲ್ಲಿ ಅಭಿಪ್ರಾಯ ಇದೆ ಅನ್ನೋದ್ರ ಬಗ್ಗೆ ನಾವು ಒಂದು ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದೀವಿ. ಆ ಕುರಿತು ನೀವು ಒಂದು ಕರೆ ಮಾಡಿದ್ವಿ ಸರ್. ಸರ್, ಯಾವ ರೀತಿ ಆಗಿತ್ತು ನಿಮ್ಮ ಅನುಭವ, ನಿಮ್ಮ ಒಂದು ಕಾರ್ಯದ ಬಗ್ಗೆ? ನೀವು ಒಂದಿಷ್ಟು ಅನ್ಕೊಂಡಿರ್ತೀರಿ ಕೆಲಸಗಳನ್ನ ನಾವು ಮಾಡ್ಬೇಕು, ಒಂದು ಕೆಲಸಗಳು ನಿಮ್ಗೆ ಕಷ್ಟಕರವಾಯ್ತಾ ಅಥವಾ ಸುಲಭವಾಯ್ತಾ? ಸರ್, ತಾಲೂಕು ನ್ಯೂಸ್ ಚಾನಲ್ ಬೆಂಗಳೂರು. ಹಾ, ಪಂಚಾಯತ್ ಅಲ್ಲ, ನ್ಯೂಸ್ ಚಾನಲ್ ಮೀಡಿಯಾ. ಸರ್, ಇಷ್ಟೊತ್ತು ಸಹಕರಿಸಿದ ಧನ್ಯವಾದಗಳು. ಓಕೆ, ವೆಂಕಟೇಶ್ ಎಂ ಅವರನ್ನು ಸಂಪರ್ಕಿಸಿದ್ವಿ, ಬಟ್ ಅವರಿಗೆ ಈ ಕುರಿತು ಒಂದು ಮಾಹಿತಿಯ ಕೊರತೆ ಇರುವುದು ಅಂತ ಕಾಣುತ್ತೆ. ನಂತರ ಮಂಜುನಾಥ್ ಎಚ್ ಅವರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ಹಲೋ,
ತಾಲೂಕು ನ್ಯೂಸ್ ಚಾನಲ್ ಇಂದ ಮೀಡಿಯಾ. ಹಲೋ ಸರ್, ನೀವೊಂದು ಗ್ರಾಮ ಪಂಚಾಯತ್ ಸದಸ್ಯರಾಗಿ 4 ವರ್ಷ ವಿಧ ಬಂತು. ಯಾವ ರೀತಿಯಾಗಿತ್ತು ನಿಮ್ಮ ಅನುಭವ? ನೀವೊಂದಿಷ್ಟು ಅನ್ಕೊಂಡಿರ್ತೀರಿ ಕೆಲಸಗಳನ್ನ ನೀವು ಮುಗಿಸ್ಬೇಕು ಈ ವರ್ಷ ಅಂತ. ಸರ್, ನಿಮ್ಮ ಹೆಸರು ಮಂಜುನಾಥ್ ಎಚ್ ಅಲ್ವಾ? ಸಾರಿ ಸರ್, ರಾಂಗ್ ಇನ್ಫಾರ್ಮೇಶನ್. ಓಕೆ, ಧನ್ಯವಾದಗಳು. ಇಷ್ಟಪಟ್ಟು ಧನ್ಯವಾದ. ಓಕೆ ವೀಕ್ಷಕರೇ, ನಾವು ಈ ಒಂದು ಸಮಸ್ಯೆ ಪರಿಹಾರ ನನ್ನ ಕಾರ್ಯಕ್ರಮ, ಈ ಒಂದು ಯೋಜನೆಯ ಕುರಿತು ನಾವಿಷ್ಟು ಕಾರ್ಯಕ್ರಮಗಳನ್ನು ನಾವು ಕೈಗೊಳ್ತಾ ಇದ್ದೀವಿ. ಯಾವ ರೀತಿ ಆ ಒಂದು ಕ್ಷೇತ್ರದಲ್ಲಿ ಕೆಲಸಗಳು ಆಗಿವೆ, ಯಾವ ರೀತಿ ಒಂದು ಜನರ ಒಂದು ಕಷ್ಟಗಳಿಗೆ ಒಂದು ಅಗತ್ಯತೆಯಾಗಿ ತಲುಪಬೇಕಾದಂತ ಒಂದಷ್ಟು ಸೌಲಭ್ಯಗಳಿರ್ತಾವೆ, ಅವನ್ನ ಯಾವ ರೀತಿ ಸರ್ಕಾರದಿಂದ ಪಂಚಾಯತ್ನಿಂದ ತಲುಪಿಸಲಾಗುತ್ತಿದೆ ಎಂಬ ಒಂದು ಅಭಿಪ್ರಾಯದ ಕುರಿತು ನಾವು ಒಂದು ಚಿಕ್ಕ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಈಗ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತ್ ಸದಸ್ಯರುಗಳನ್ನು ನಾವು ಕರೆ ಮಾಡಿ ಯಾವ ರೀತಿ ನೀವು ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಏನು ಅನುದಾನದ ಕೊರತೆಯಾಗಿದೆಯಾ, ಅಥವಾ ನಿಮಗೆ ಬೇಕಾದಂತ ಅನುದಾನಗಳೆಲ್ಲವೂ ಸಿಗ್ತಾ ಇದೆಯಾ ಎಂಬ ಕುರಿತು ಒಂದು ನಿಜ ಹೇಳಿಕೆಯನ್ನು ಕೊಡಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಂತರ ಈ ಹಾಲೂರು ಒಂದು ಗ್ರಾಮದ ಸದಸ್ಯರು ಪೂರ್ಣಿಮಾ ಬಿ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ನೋಡೋಣ ಏನ್ ಹೇಳ್ತಾರೆ ಅಂತ. ವೀಕ್ಷಕರೇ, ಆಲೂರು ಒಂದು ಗ್ರಾಮದ ಸದಸ್ಯರು ಪೂರ್ಣಿಮಾ ಬಿ ಸಂಪರ್ಕ ಮಾಡಿದ್ರು, ಬಟ್ ಈ ಕರೆ ಕೂಡ ವಿಫಲವಾಗಿದೆ. ನಂತರ ಇದೇ ಆಲೂರು ಒಂದು ಗ್ರಾಮದ ಸದಸ್ಯರು ಧರ್ಮೇಂದ್ರ ಎನ್ ಅವ್ರನ್ನ ನಾವು ಸಂಪರ್ಕ ಮಾಡ್ತಾ ಇದ್ದೀವಿ. ನೋಡೋಣ ಏನ್ ಹೇಳ್ತಾರೆ ಅಂತ. ನಮಸ್ತೆ ಸರ್. ಸರ್, ತಾಲೂಕ್ ನ್ಯೂಸ್ ಚಾನಲ್ ಇಂದ ನ್ಯೂಸ್ ಚಾನಲ್ ಸರ್, ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ 4 ವರ್ಷ ಮುಗಿತಾ ಬಂತು. ಯಾವ ರೀತಿಯಾಗಿತ್ತು ನಿಮ್ಮ ಅನುಭವ? ಒಂದಿಷ್ಟು ನೀವು ಅನ್ಕೊಂಡಿರ್ತೀರಿ ಈ ವರ್ಷ ಈ ಕೆಲಸಗಳನ್ನ ನಾವು ಮಾಡಿ ಮುಗಿಸ್ಬೇಕಂತ. ಆ ಒಂದು ಬಗ್ಗೆ ಕಷ್ಟಕರವಾಯ್ತಾ, ಅಥವಾ ಇನ್ನೂ ಒಂದಿಷ್ಟು ಕೆಲಸಗಳನ್ನು ಮಾಡಬಹುದು ಒಂದು ಪಾಸಿಬಿಲಿಟಿ ಇದೆ ಅಂತ ಅನಿಸ್ತಾ? ಯಾವ ರೀತಿಯಾಗಿತ್ತು ಸರ್ ನಿಮ್ಮ ಅನುಭವ?
ಅಂದ್ರೆ ಇನ್ನೂ ಒಂದು ವರ್ಷ ಬಾಕಿ ಉಳಿದಿದೆ. ಒಂದು ಅವಧಿಯಲ್ಲಿ ಒಂದು ಪೂರ್ಣಗೊಳಿಸುವ ಒಂದು ಸಾಧ್ಯತೆ ಇದೆ. ಸರ್, ನೀವು ಅಂದುಕೊಂಡಂತೆ ಯಾವ್ಯಾವ ರೀತಿಗಳನ್ನು ನಿಮ್ಮ ಒಂದು ಅಂಡರ್ ನಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸುವತ್ತ ನೀವೊಂದು ಇದು ಮನಸ್ಸು ಮಾಡಿದ್ದೀರಿ ಸರ್? ಅಂದ್ರೆ ಈಗ ಒಂದಿಷ್ಟು ಹೊಸ ಹೊಸ ಯೋಜನೆಗಳು ಇರ್ತವೆ. ಚರಂಡಿ ಪ್ಲಾಂಟೇಶನ್ ಆಗಿರ್ಬೋದು, ಕುಡಿಯೋ ನೀರಿನ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಿರ್ಬೋದು. ಯಾವ ರೀತಿಯ ಒಂದು ಕೆಲಸಗಳು ನಿಮ್ಮ ಅಂಡರ್ ನಲ್ಲಿ ನಡೆದಿವೆ ಸರ್ ಈ ಸದ್ಯ ಒಂದು ಈ ವರ್ಷದಲ್ಲಿ? ಹ್ಮ್ 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 ಹ್ಮ್. ಸರಿ ಸರ್, ಉಳಿದಂತೆ ನಿಮ್ಮ ಒಂದು ಕ್ಷೇತ್ರದಲ್ಲಿ ಕಸದ ನಿರ್ವಹಣೆ, ಚರಂಡಿ ಪೂರೈಕೆ ಯಾವ ರೀತಿಯಾಗಿದೆ ಸರ್? ಹ್ಮ್ 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 ಹ್ಮ್. ಸರ್, ಕನ್ಸ್ಟ್ರಕ್ಷನ್ ವರ್ಕ್ ಯಾವ ರೀತಿ ನಡೀತಾ ಇದೆ ನಿಮ್ಮ ಒಂದು ಕ್ಷೇತ್ರದಲ್ಲಿ? ಅಂದ್ರೆ ಈಗ ರೋಡ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಒಂದು ಕಲೋಟ್ಸ್ ಆಗಿರ್ಬೋದು, ಈ ರೀತಿ ಒಂದು. ಹ್ಮ್ ಹ್ಮ್ ಸರ್, ನಿಮ್ಮೊಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಪಿಡಿಒಗಳು ಯಾವ ರೀತಿ ಒಂದು ಸಪೋರ್ಟ್ ಕೊಡ್ತಾ ಇದಾರೆ? ಹ್ಮ್ 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 ಹ್ಮ್. ಸರ್, ಉಳಿದಂತೆ ಈ ಶಾಸಕರು, ಸಂಸದರು ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ಸಪೋರ್ಟ್, ಅನುದಾನ ಕೊಡ್ತಾರೆ? ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಶಾಸಕರು, ಸಂಸದರು ಇದ್ದಾರೆ, ಯಾವ ರೀತಿಯ ಒಂದು ಸಪೋರ್ಟ್ ಕೊಡ್ತಾ ಇದ್ದಾರೆ ಸರ್ ನಿಮ್ಮ ಒಂದು ಕೆಲಸದ ಬಗ್ಗೆ? ಹ್ಮ್ 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 ಹ್ಮ್. ಸರ್, ನಿಮ್ಮ ಒಂದು ಕೆಲಸಕ್ಕೆ ಅನುದಾನದ ಕೊರತೆ. ಹಲೋ, ಹೇಳಿ ಸರ್, ಹೇಳಿ ಸರ್. ಹ್ಮ್ 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 ಹ್ಮ್. ಸರಿ ಸರ್, ನಿಮ್ಮ ಒಂದು ಒಟ್ಟಾರೆ ಕೆಲಸದ ಬಗ್ಗೆ ತೃಪ್ತಿ ಇದೆ? ನೀವು ಮಾಡಿದ ಕೆಲಸದ ಬಗ್ಗೆ ನಿಮಗೆ ಒಟ್ಟಾರೆ ತೃಪ್ತಿ ಇದೆ, ಸಂತೃಪ್ತಿ? ಹ್ಮ್ 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 ಹ್ಮ್. ಸರಿ ಸರ್, ಇದೇ ಒಂದು ರೀತಿಯ ಕೆಲಸಗಳನ್ನು ನೀವು ಮಾಡ್ತಾರೆ, ನಿಮ್ಮ ಕ್ಷೇತ್ರಕ್ಕೆ ನಿಮ್ಮಿಂದ ಹೆಚ್ಚಿನ ಉಪಯೋಗ ಆಗ್ಲಿ. ಇಷ್ಟೊತ್ತು ನಮ್ಮ ಒಂದು ಕರೆಗೆ ಸ್ಪಂದಿಸಿ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಧನ್ಯವಾದಗಳು ಸರ್. ಓಕೆ ಓಕೆ. ವೀಕ್ಷಕರೇ, ಆಲೂರು ಒಂದು ಗ್ರಾಮದ ಸದಸ್ಯರು ಧರ್ಮೇಂದ್ರ ಎನ್ನೋರು ಕೂಡ ಮಾತನಾಡಿದರು. ನಮ್ಮ ಕ್ಷೇತ್ರದಲ್ಲಿ ಕಸದ ನಿರ್ವಹಣೆ ಹಾಗೂ ಚರಂಡಿ ನೀರು ಪೂರೈಕೆ ಉತ್ತಮವಾಗಿ ನಡೆಯುತ್ತಿದೆ. ನಮ್ಮ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತ್ನ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಅಧ್ಯಕ್ಷರು ಹಾಗೂ ಸಂಬಂಧಪಟ್ಟಂತಹ ಶಾಸಕರು, ಸಂಸದರು ಒಂದು ಒಳ್ಳೆಯ ರೀತಿಯ ಸಪೋರ್ಟ್ನ ಕೆಲಸದ ಬಗ್ಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಂತರ ಅದೇ ಗ್ರಾಮದ ಸದಸ್ಯರು ಮುರಳೀಧರ್ ಎಸ್ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ, ನೋಡೋಣ ಏನ್ ಹೇಳ್ತಾರೆ ಅಂತ.
ವೀಕ್ಷಕರೇ ವೀಕ್ಷಕರೇ ಮುರಳೀಧರ್ ಎಸ್ ಅವ್ರನ್ನ ಸಂಪರ್ಕ ಮಾಡಿ, ಬಟ್ ಅವರು ಕೂಡ ಅದು ಕಮ್ಯುನಿಕೇಶನ್ಗೆ ಪ್ರಯತ್ನ ಪಟ್ಟು, ಬಟ್ ಅದು ಕೂಡ ವಿಫಲವಾಗಿದೆ ಅಂತ. ಹಾಲೂರು 2 ಗ್ರಾಮದ ಸದಸ್ಯರು ಜಗದೀಶ್ ಗೌಡ ಎಂ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ನೋಡೋಣ ಏನ್ ಹೇಳ್ತಾರೆ ಅಂತ. ಹಲೋ ವೀಕ್ಷಕರೇ, ಜಗದೀಶ್ ಗೌಡ ಅವ್ರನ್ನ ನಾವು ಸಂಪರ್ಕ ಮಾಡಿದ್ವಿ, ಬಟ್ ಈ ಕರೆ ಕೂಡ ವಿಫಲವಾಯಿತು. ನಂತರ ಇದೇ ಗ್ರಾಮದ ಸದಸ್ಯರು ಶಾಂತಮ್ಮ ಟಿ ಅವರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ನೋಡೋಣ ಯಾವ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಅವ್ರು ಕೊಡ್ತಾರಂತ. ಓಕೆ ವೀಕ್ಷಕರೇ, ಹಾಲೂರು 2 ಗ್ರಾಮ ಸದಸ್ಯರು ಶಾಂತಮ್ಮ ಟಿ ಅವರನ್ನ ಸಂಪರ್ಕ ಮಾಡಿ, ಬಟ್ ಈ ಕರೆ ಕೂಡ ವಿಫಲವಾಗಿದೆ. ನಂತರ ಕುದುರೆಗೆರೆ 1 ಗ್ರಾಮದ ಸದಸ್ಯರನ್ನ ನಾವು ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ ಪುಷ್ಪಲತಾ ಕೆ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ನೋಡೋಣ ಏನ್ ಹೇಳ್ತಾರೆ ಅಂತ. ಹಲೋ, ನಮಸ್ತೆ ಮೇಡಮ್. ಹಲೋ ಮೇಡಮ್, ತಾಲೂಕ್ ನ್ಯೂಸ್ ಚಾನೆಲ್ ಇಂದ. ಮೇಡಮ್, ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ 4 ವರ್ಷ ಕಳೀತಾ ಬಂತು. ಯಾವ ರೀತಿ ಆಗಿತ್ತು ಮೇಡಮ್ ನಿಮ್ಮ ಅನುಭವ? ನೀವು ಒಂದಿಷ್ಟು ಕೆಲಸಗಳನ್ನು ಈ ವರ್ಷ ಮುಗಿಸ್ಬೇಕು ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಿ. ಆ ಒಂದು ಕೆಲಸದ ಕುರಿತು ನಿಮ್ಗೆ ಕಷ್ಟಕರವಾಯ್ತಾ, ಅಥವಾ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡ್ಬೋದು ಅಂತ ಅನಿಸ್ತಾ? ಹ್ಮ್ 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 ಹ್ಮ್
ಅದೆಲ್ಲ ಒಂದ್ ಪ್ಲಾನ್ ಮಾಡ್ಕೊಂಡಿದೀವಿ ಇವಾಗ. ಒಕ್ಕೂಟ ಸಮುದಾಯ ಭವನ ಅದೊಂದು ಕಟ್ಟೋಣ ಅಂತ ಎಲ್ಲ ಒಂದ್ ಪ್ಲಾನ್ ಮಾಡ್ಕೊಂಡಿದೀವಿ. ಅದು ಕಟ್ತೀವಿ. ಆಮೇಲೆ ಎಲ್ಲಾ ಊರದ್ದು ಕಾಮಗಾರಿ ಕೆಲಸನೂ ಸ್ಟಾರ್ಟ್ ಮಾಡಿದೀವಿ. ಆಮೇಲೆ ಲೈಟುಗಳು, ನೀರಿನ ವ್ಯವಸ್ಥೆ ಏನಾದ್ರೂ ಸರಿ ಇಂಥದ್ದು ಮಾಡಲ್ಲ ಅಂತ ಏನಿಲ್ಲ. ಮಾಡ್ಬೇಕು ಅಂತ 4 ವರ್ಷದಿಂದನೂ ಮಾಡಿದೀವಿ. ನಮ್ದೇನು 30 ವರ್ಷದಿಂದ ನಮ್ದು ನಾವು ಅದ್ರಲ್ಲಿ ರಾಜಕೀಯದಲ್ಲಿ ಇಲ್ದ ಹೋಗ್ಲಿ ಕೆಲಸಗಳು ಏನಾದ್ರೂ ಸರಿ ಮಾಡ್ತಾ ಇರ್ತೀವಿ. ಒಳ್ಳೇದೇ ಮೇಡಮ್, ಒಳ್ಳೇದು ಮಾಡಿದ ಪ್ರಯತ್ನ ನಾವು ಮಾಡ್ತೀವಿ. ಒಳ್ಳೇದೇ ಮೇಡಮ್. ಆಮೇಲೆ ನಮ್ದು ಟ್ರಸ್ಟ್ ಚಾರಿಟಬಲ್ ಇದೆ ನಮ್ದು. ಹಂಗಾಗಿ ನಾವು ಏನಾದ್ರು ಸಹಾಯ ಮಾಡೇ ಮಾಡ್ತೀವಿ ಎಲ್ಲಾರ್ಗು ನೀರಿನ ವ್ಯವಸ್ಥೆ. ಸರಿ ಮೇಡಮ್, ನನ್ ಗೊತ್ತಿರೋ ಹಾಗೆ ನೀವು ಮೊದಲನೇ ಬಾರಿ ಸದಸ್ಯರಾಗಿಲ್ಲ, ಹಿಂದಿನ ಕೂಡ ನಿಮ್ಗೆ ಬೇಸಿದೆ ಅಂತ ಕಾಣುತ್ತೆ. ಅಂದ್ರೆ ನೀವು ಈ ಮೊದಲನೇ ಬಾರಿಗೆ ಸದಸ್ಯರಾಗಿರ್ಲ ಅಂತ ಕಾಣುತ್ತೆ. ಹಾ ಹಾ ಹಾ, ಅದೇ ಅದೇ ಅದೇ. ಅವಾಗ ಅಧ್ಯಕ್ಷರಲ್ಲಿ ಒಂದು ವಟ ಹೋದೆ ನಾನು ಅವಾಗ. ಈಗ 2ನೇ ಬಾರಿ ಆಗಿ ಅವಿರೋಧ ಆಯ್ಕೆ ಆಗಿದೆ ಅಧ್ಯಕ್ಷರು. ಏನಾದ್ರೂ ಸರಿ ಸರಿ ಏನಾದ್ರು ಕೆಲಸ ಮಾಡ್ಬೇಕು ಅನ್ನೋ ನಮ್ದು ಒಂದು ಅಟಾಚನ ಮಾಡೋಣ ಅಂತಾನೆ ಮಾಡ್ತಾ ಇದೀವಿ. ಸರಿ, ನಿಮ್ಮ ಕೆಲಸ ಮುಂದುವರಲಿ ಮೇಡಮ್. ಯಾಕಂತಂದ್ರೆ ನಿಮ್ಮೊಂದು ಒಂದು ಕಾರ್ಯವನ್ನು ಮೆಚ್ಚಿ ಜನರು ವಿಶ್ವಾಸವಿಟ್ಟು ನಿಮ್ಮನ್ನ ಆರಿಸಿ ಕಳಿಸಿದಾರ, ಏನೋ ಒಂದು ಕೆಲಸಗಳನ್ನ ಮಾಡ್ತಾರ ನಮ್ಮ ಕ್ಷೇತ್ರಕ್ಕೆ ಅಂದ್ಕೊಂಡು. ಅದೇ ರೀತಿಯ ಒಂದು ಕೆಲಸಗಳು ಹೊರಬರಲಿ ಮೇಡಮ್. ನಿಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಒಂದು ಕಂದಾಯದ ಹಣಕಾಸಿನ ಒಂದು ಕೊರತೆ ಏನಾದ್ರು ಇದೆಯಾ? ನಮ್ಮಲ್ಲಿ ಅಂದ್ರೆ ಕಂದಾಯದೆಲ್ಲ ಟ್ಯಾಕ್ಸ್ಗಳು ವಸೂಲಿ ಎಲ್ಲ ಮಾಡ್ಕೊಂತೀವಿ. ನಾವು ಡೈಲಿ 3-4 ಜನನ ಕಳ್ಸೋದು ಟ್ಯಾಕ್ಸ್ ವಸೂಲಿಗೆ, ಕಂದಾಯ ವಸೂಲಿಗೆ ಎಲ್ಲ ಮಾಡಿಸ್ತೀವಿ. ನಮ್ದು ಒಂದು ಆದಾಯ ಪರವಾಗಿಲ್ಲ ನಮ್ಮ ತಾಲೂಕು ಪಂಚಾಯತಿ. ಸರಿ ಮೇಡಮ್, ಒಳ್ಳೇದು. ಒಳ್ಳೆ ರೀತಿಯಿಂದ ಒಂದು ಕೆಲಸಗಳನ್ನು ಮಾಡ್ತಾ ಇದೀರಿ ಮೇಡಮ್. ನಾವು ಮನೆಯೆಲ್ಲ ಇದು ಅಂಗವಿಕಲ ಚೇತನದ್ದು ಗ್ರಾಮ ಸಭೆ ಮಾಡಿದ್ವಿ. ಅದಾದ್ಮೇಲೆ ಮಹಿಳಾ ದಿನ ಇವ್ರದ್ದು ಶ್ರೀಮಂತ ಕಾರ್ಯಕ್ರಮ ಮಾಡಿದ್ವಿ. ಈಗ ನೆಕ್ಸ್ಟ್ ಸಭೆ ಮಾಡ್ತಾ ಇದೀವಿ. ಎಲ್ಲ ಮಾಡ್ತಾ ಇದೀವಿ ಪ್ರೋಗ್ರಾಮ್ಗಳೆಲ್ಲ. ಈ ಸಲನೇ ಚೆನ್ನಾಗಿರೋದಂದ್ರೆ ಈ 2 ವರ್ಷ ಅಧ್ಯಕ್ಷ ಇದ್ನಲ್ಲ, ಏನು ಕೆಲಸ ಆಕ್ಷೇಪಣೆ ವಾಪಸ್ ಆಯ್ತು. ಏನ್ ಕೆಲಸನೂ ಮಾಡಕ್ಕಾಗ್ಲಿಲ್ಲ. ಆಮೇಲೆ ಇವೇನೇನು ಆಗ್ಲಿಲ್ಲ. ನಮ್ದೇ ಓಣೆ ನಾವು ಅದು ಗ್ರಾಮ ಇದ್ರಲ್ಲಿ ಒಂದು ಶ್ರೀಮಂತ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಹೋದ ವರ್ಷ ನಾವೇ ಇಟ್ಕೊಂಡಿದ್ವಿ. ಇದು ಬಿಟ್ಟು ನಾವೇ ಓನಾಗ ಎಲ್ಲ ಮಾಡಿಸಿ ಎಲ್ಲ ಒಂದು 100-200 ಜನಕ್ಕೆ ಎಲ್ಲ ಮಾಡಿದ್ವಿ ಸರ್. ನಾವೇ ಸೀರೆ ಮನೆಯಿಂದ ಓನಾಗ ತಗೊಂಡ್ಬಂದು ಮನೆಯವ್ರನ್ನ ಕಳಿಸಿ ಪ್ರೋಗ್ರಾಮ್ ಅದೇ ಹೇಳಿಲ್ವಾ, ನಮ್ಮ ಕೈಲಿ ಏನಾಗುತ್ತೆ ಅದನ್ನ ನಾವು ಪ್ರಯತ್ನ ಮಾಡ್ಬಿಟ್ಟು ಮಾಡ್ತೀವಿ. ಸರಿ ಮೇಡಮ್, ಒಳ್ಳೆ ಒಂದು ಇದು ಮಾಡೋಣ ಅಂತಾನೆ ಆಸೆ ಸರ್ ನಾವು. ಏನಾದ್ರು ಸ್ಪಂದಿಸುತ್ತೆ ಮೇಡಮ್. ನಿಮ್ಮ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಉತ್ತಮ ಪರಿಸರ, ಏನ್ ಗಾರ್ಡನ್ ಅಂತ ಹೇಳ್ತೀವಿ, ಗಾರ್ಡನ್ ಒಂದು ವ್ಯವಸ್ಥೆ ಸಿಕ್ಕಿದೆ ಯಾವಂತ? ಗಾರ್ಡನ್ ಮೇಡಮ್, ಗಾರ್ಡನ್ ಪರಿಸರ ಉತ್ತಮ, ಒಂದು ಹಿರಿಯರು ವಾಕಿಂಗ್ ಮಾಡ್ಲಿಕ್ಕೆ, ಚಿಕ್ಕ ಮಕ್ಕಳು ಆಟ ಆಡ್ಲಿಕ್ಕೆ ಒಂದು ಆಟದ ಮೈದಾನ. ಪ್ರಯತ್ನ ಪಡ್ತಾ ಇದೀವಿ. ನಾವು ಯಾರನ್ನ ಸ್ವಲ್ಪ ಮಾಂಸಾಹಾರಗಳನ್ನ ಹಿಡಿಯೋಣ, ಸ್ವಲ್ಪ ಮಾಡಿಸೋಣ ಅಂತಾನು ಅನ್ಕೊಂಡಿದೀವಿ ಇವಾಗ. ಸ್ವಲ್ಪ ನಮ್ಗೆ ಏನಂದ್ರೆ ಜಾಗ ಇಲ್ಲ ಸರ್. ಮಾಡಿಸಿದ್ರೆ ನಾವು ಕೆರೆ ಹತ್ರ ಸುತ್ತಮುತ್ತ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಮಾಡೋಣ ಅಂತಾನೆ ಅನ್ಕೊಂಡಿದೀವಿ. ರೋಡು ಎಲ್ಲ ಅಗಲ ಮಾಡಿಸಿದೀವಿ ಒಂದ್ ಸ್ವಲ್ಪ. ಲೈಟ್ ಮೇಲೆ ಹಾಕ್ಸೋಣ ಅಂತ ಅನ್ಕೊಂತಾ ಇದೀವಿ. ಅದು ಮಾಡ್ತೀವಿ ಮೇಡಮ್. ಒಳ್ಳೆ ಒಂದು ಕೆಲಸ, ಒಂದು ನೀವು ವೈಯಕ್ತಿಕ ಅಲ್ಲ, ಒಂದು ಗ್ರಾಮಕ್ಕೆ ಒಂದು ಸಮಾಜ ಸೇವಕರೇ ಸರ್ ನಮ್ಮ ಮನೆಯವರು. ಹೌದಾ? ಹಾ ಹಾ. ಎಷ್ಟೇ ಆಗ್ಲಿ ನೀವು ಒಂದು ವರ್ಷನೇ ಕಾಂಟ್ಯಾಕ್ಟ್ ಮಾಡ್ಬೇಕು. ನೀವು ಮಾಡಿದ್ರೆ ಮಾತ್ರ ಎಲ್ಲಾನು ಮಾಡ್ತಾರೆ. ಸರಿ ಮೇಡಮ್, ಜನರಿಗೆ ಒಂದು ಒಳ್ಳೆ ರೀತಿಯಿಂದ ಕೆಲಸ ಆಗುತ್ತೆ ಅಂತಂದ್ರೆ, ಅಭಿವೃದ್ಧಿ ಕೆಲಸ ಆಗುತ್ತೆ ಅಂತಂದ್ರೆ
ನಾವು ಕೂಡ ಒಂದು ಅವರನ್ನ ಮಾತನಾಡಿಸುವ ಒಂದು ಅವರಿಗೆ ಬೆಂಬಲ ಕೊಡುವಂತ ಒಂದು ಪ್ರಯತ್ನವನ್ನು ಮಾಡೇ ಮಾಡ್ತೀವಿ ಮೇಡಮ್. ಮೇಡಮ್ ನಿಮ್ಮ ಒಂದು ನಿಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಉಳಿದ ಸದಸ್ಯರುಗಳು ಯಾವ ರೀತಿ ಒಂದು ಸಪೋರ್ಟ್ ಕೊಡ್ತಾರೆ ಮೇಡಮ್? ಅದೇ ಮೇಡಮ್, ಒಂದು ಒಗ್ಗಟ್ಟಿನಲ್ಲಿ ಒಂದು ಕೆಲಸಗಳನ್ನು ಮುಂದುವರಿಸಿದಾಗ ಅಂತಂದ್ರೆ ಇನ್ನೊಂದಿಷ್ಟು ಕೆಲಸಗಳು ಉತ್ತಮವಾಗಿ ಹೊರಬರಲಿಕ್ಕೆ ಒಂದು ಸಹಾಯವಾಗುತ್ತೆ. ಒಳ್ಳೇದು ಒಳ್ಳೇದು ಮೇಡಮ್. ಮೇಡಮ್, ನಿಮ್ಮ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಆರೋಗ್ಯದ ಬಗ್ಗೆ ಜನರಿಗೆ ಒಂದು ಅವೇರ್ನೆಸ್ ಮೂಡಿಸುವ ಒಂದು ವಿಭಾಗವಾದ ಆಶಾ ಕಾರ್ಯಕರ್ತರ ಒಂದು ಟೀಮ್ ಏನಿದೆ, ಯಾವ ರೀತಿ ಕೆಲಸ ಮಾಡ್ತಾ ಇದೆ ಮೇಡಮ್? ಅದೇ ಮೇಡಮ್, ಅವರ ಒಂದು ಕೆಲಸಗಳಿಗೆ ಸಂಬಂಧಪಟ್ಟ ಅದೇ ಮೇಡಮ್, ಅವ್ರಿಗೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಹೆಚ್ಚಿನ ಒಂದು ಅವರಿಗೆ ಒಂದು ಸ್ಯಾಲರಿ ವ್ಯವಸ್ಥೆ ಆತಂತಂದ್ರೆ ಅವ್ರು ಬಹಳ ಖುಷಿಯಿಂದ ಕೆಲಸ ಮಾಡೋ ಒಂದು ಇದಿರುತ್ತೆ. ಒಂದು ಅವರಿಗೆ ಒಂದು ಹೌದು ಮೇಡಮ್, ಅವರ ಒಂದು ಪರಿಸ್ಥಿತಿ ಒಂದು ಸರಿ ಮೇಡಮ್, ಯಾಕಂತಂದ್ರೆ ಆಶಾ ಕರ್ತೆಯವರು ಒಂದು ಅವರಿಗೆ ಒಂದು ಏನಂದ್ರೆ ವಿಶ್ರಾಂತಿಯನ್ನು ಲೆಕ್ಕಿಸದೆ ಅವರು ಒಂದು ಕೆಲಸಗಳನ್ನು ಮಾಡ್ತಾ ಇರ್ತಾರೆ ತಮ್ಮ ಒಂದು ಕ್ಷೇತ್ರದಲ್ಲಿ. ಕೊರೋನಾದ ಸಮಯದಾಗಿ ಅದೇ ಕೂಡ ಮೇಡಮ್, ನಾವು ಅದು ನೋಡಿದೀವಿ. ಅವರಿಗೆ ಒಂದು ಉತ್ತಮವಾದಂತ ಬೆಂಬಲ ಒಂದು ಸಿಕ್ಕಿದೆ, ಅದ್ರಲ್ಲಿ ಇನ್ನೊಂದಿಷ್ಟು ಕೆಲಸಗಳು ಒಂದಿಷ್ಟು ಅವರಿಗೆ ಸಿಗಬಹುದು ಅಂತ. ಸರಿ ಮೇಡಮ್, ಒಳ್ಳೆ ಒಂದು ಕೆಲಸಗಳನ್ನು ನಿಮ್ಮ ಕ್ಷೇತ್ರದಲ್ಲಿ ನೀವು ಮುಂದುವರಿಸಿದ್ದೀರಿ. ಇದೇ ರೀತಿ ಕೆಲಸಗಳು ಒಟ್ಟಾರೆ ವಿಶ್ವನಾಥ್ ಸರ್ ನಿಮಗೆ ಒಳ್ಳೆ ರೀತಿಯಿಂದ ಒಂದು ಸಪೋರ್ಟ್ ಕೊಡ್ತಾ ಇದಾರೆ ನಮ್ಮ ಕೆಲಸದ ಬಗ್ಗೆ. ಮೇಡಮ್, ಒಂದು ಸರಿ, ಒಂದು ಒಳ್ಳೆ ಒಂದು ಪ್ರಯತ್ನವನ್ನು ಮಾಡ್ತಿದ್ರಿ ಮೇಡಮ್.
ಇದೇ ಒಂದು ಕೆಲಸಗಳು ನಿಮ್ಮಿಂದ ಆಗ್ಲಿ, ನಿಮ್ಮ ಒಂದು ಕುದುರೆಗೆರೆ ಒಂದು ಗ್ರಾಮಕ್ಕೆ ಇನ್ನೊಂದಿಷ್ಟು ಹೆಚ್ಚಿನ ಅನುಕೂಲವಾಗ್ಲಿ ಅಂತ ಹೇಳ್ತಾ. ಹ್ಮ್. ಅದೇ ಮೇಡಮ್, ಒಟ್ಟಾರೆ ಸಮಾನತೆ ಇರ್ಬೇಕು ಮೇಡಮ್, ಎಲ್ಲರೂ ಬೆಳಿಬೇಕು, ಎಲ್ಲರೂ ಬದುಕಬೇಕು. ಸದ್ಯಕ್ಕೆ ಸರಿ ಮೇಡಮ್, ಒಳ್ಳೆ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಇದೇ ಇದೇ ರೀತಿ ಕೆಲಸಗಳು ಆಗ್ಲಿ, ನಿಮ್ಮಿಂದ ನಿಮ್ಮ ಒಂದು ಕುದುರೆಗೆರೆ ಒಂದು ಗ್ರಾಮಕ್ಕೆ ಹೆಚ್ಚಿನ ಒಂದು ಅವಕಾಶಗಳು ಅನುಕೂಲವಾಗ್ಲಿ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಹಕರಿಸಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ವೀಕ್ಷಕರೇ, ಕುದುರೆಗೆರೆ ಒಂದು ಗ್ರಾಮದ ಸದಸ್ಯರು ಪುಷ್ಪಲತಾ KR ಅವರು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ನಾವು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಒಂದು ಕುಡಿಯ ನೀರಾಗಿರ್ಬೋದು, ಕಸದ ನಿರ್ವಹಣೆ ಆಗಿರ್ಬೋದು, ಎಲ್ಲ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೂ ಒಂದು ಊರಿಗೆ ಗಾರ್ಡನ್ ಒದಗಿಸುವಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಬಟ್ ಅದಕ್ಕೆ ತಕ್ಕಂತೆ ಒಂದು ಭೂಮಿಯ ಕೊರತೆ ಇದೆ. ನಾವು ಅದನ್ನು ಸಮಾಲೋಚನೆ ಮಾಡ್ತಾ ಇದ್ದೀವಿ. ಬೆಂಬಲ ಸಿಕ್ಕಿದೆ, ಆದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ ಗ್ರಾಮವನ್ನಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ರು. ವೀಕ್ಷಕರೇ, ಇದೇ ರೀತಿ ಅವರ ಒಂದು ಕೆಲಸ ಕಾರ್ಯಗಳು ಮುಂದುವರಿಯಲಿ. ನಂತರ ಅದೇ ಕುದುರೆ ಒಂದು ಗ್ರಾಮದ ಸದಸ್ಯರು ಅನ್ನಪೂರ್ಣ ಎಸ್ ಅವರನ್ನ ನಾವು ಸಂಪರ್ಕ ಮಾಡ್ತಾ ಇದ್ದೀವಿ. ನೋಡೋಣ ಏನ್ ಹೇಳ್ತಾರೆ ಅಂತ. ವೀಕ್ಷಕರೇ, ಕುದುರೆಗೆರೆ ಒಂದು ಗ್ರಾಮದ ಸದಸ್ಯರು ಅನ್ನಪೂರ್ಣ ಸಂಪರ್ಕ ಮಾಡಿ, ಬಟ್ ಈ ಕರೆ ಕೂಡ ವಿಫಲವಾಗಿದೆ. ನಂತರ ಕುದುರೆಗೆರೆ 2 ಗ್ರಾಮದ ಸದಸ್ಯರನ್ನ ನಾವು ಮಾತನಾಡ್ತಾ ಇದ್ದೀವಿ. ಮೊದಲನೇದಾಗಿ ಶಿವಕುಮಾರ್ P ಅವರನ್ನ ಸಂಪರ್ಕ ಮಾಡ್ತಾ ಇದೀವಿ. ನೋಡೋಣ ಏನ್ ಹೇಳ್ತಾರೆ ಅಂತ. ವೀಕ್ಷಕರೇ, ಕುದುರೆಗೆರೆ 2 ಗ್ರಾಮದ ಸದಸ್ಯರು ಶಿವಕುಮಾರ್ P ಅವರನ್ನ ಸಂಪರ್ಕಿಸಿದ್ರು, ಬಟ್ ಅದು ಕೂಡ ವಿಫಲವಾಗಿದೆ. ನಂತರ ಅದೇ ಗ್ರಾಮದ ಭಾಗ್ಯ ಅವರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ನೋಡೋಣ ಏನ್ ಹೇಳ್ತಾರೆ ಅಂತ.
ವೀಕ್ಷಕರೇ, ಕುದುರೆಗೆರೆ 2 ಗ್ರಾಮದ ಸದಸ್ಯರು ಅವರನ್ನು ಸಂಪರ್ಕ ಮಾಡಿದ್ವಿ, ಬಟ್ ಈ ವಿಫಲವಾಗಿದೆ. ನಂತರ ತಮ್ಮೇನಹಳ್ಳಿ ಗ್ರಾಮದ ಸದಸ್ಯರುಗಳನ್ನ ನಾನು ಮಾತಾಡಿಸ್ತಾ ಇದ್ದೀವಿ, ನೋಡೋಣ ಏನ್ ಹೇಳ್ತಾರೆ ಅಂತ. ಮೊದಲನೇದಾಗಿ ರಾಮಚಂದ್ರ ರೆಡ್ಡಿ ಅವರನ್ನು ನಾವು ಸಂಪರ್ಕ ಮಾಡ್ತಾ ಇದ್ದೀವಿ. ವೀಕ್ಷಕರ, ಇದೇ ಗ್ರಾಮದ ಸದಸ್ಯರು ರಾಮಚಂದ್ರ ಅವರನ್ನ ಸಂಪರ್ಕ ಮಾಡಿಬಿಟ್ಟು ಕೂಡ ವಿಫಲವಾಗಿದೆ. ನಂತರ ಅದೇ ಗ್ರಾಮದ ಸವಿತಾ ಎಂ ಅವ್ರನ್ನ ಸಂಪರ್ಕ ಮಾಡ್ತಾ ಇದೀವಿ, ನೋಡೋಣ ಏನ್ ಹೇಳ್ತಾರೆ ಅಂತ. ವೀಕ್ಷಕರೇ, ಸರಿತಾ ಎಂ ಅವರನ್ನ ಸಂಪರ್ಕ ಮಾಡಿದ್ವಿ, ಬಟ್ ಅವರು ಕೂಡ ವಿಫಲರಾಗಿದ್ದಾರೆ ಒಂದು ಸಂಪರ್ಕಿಸುವ ಪ್ರಯತ್ನದಲ್ಲಿ. ನಂತರ ಇದೇ ಗ್ರಾಮದ ಗಂಗಮ್ಮ ಅವರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ, ನೋಡೋಣ ಏನ್ ಹೇಳ್ತಾರೆ ಅಂತ. ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಅಥವಾ ಗಳಿಂದ ಹೂಡಿಕೆ ಸಲಹೆಗಳನ್ನು ತೆಗೆದುಕೊಳ್ಳಬೇಡಿ. ಹೂಡಿಕೆ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ. ಯಾವುದೇ ಅನುಮಾನಾಸ್ಪದ ಘಟನೆ ಕಂಡು ಬಂದಲ್ಲಿ ತಕ್ಷಣವೇ 1930ಗೆ ರಿಪೋರ್ಟ್ ಮಾಡಿ. ಈ ಸಂದೇಶವನ್ನು ಗೃಹ ಮಂತ್ರಾಲಯದಿಂದ ವ್ಯಕ್ತಿಯು ಹಳ್ಳಿ ಗ್ರಾಮದ ಸದಸ್ಯರು ಗಂಗಮ್ಮ ಅವರನ್ನ ಸಂಪರ್ಕಿಸಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಯತ್ನ ಮಾಡಿದ್ವಿ, ಬಟ್ ಈ ಕಡೆ ಕೂಡ ವಿಫಲವಾಗಿದೆ. ನಂತರ ಅದೇ ಗ್ರಾಮದ ನಿರ್ಮಲಾ ಅವ್ರನ್ನ ಸಂಪರ್ಕ ಮಾಡ್ತಾ ಇದೀವಿ, ನೋಡೋಣ ಏನ್ ಹೇಳ್ತಾರೆ ಅಂತ.
ವೀಕ್ಷಕರೇ, ಈ ಕರೆ ಕೂಡ ವಿಫಲವಾಗಿದೆ. ನಂತರ ತಮ್ಮೇನಹಳ್ಳಿ ಗ್ರಾಮ ಮುಗಿತು. ತದನಂತರ ಹೆಗ್ಗಡ ದೇವನಪುರ ಒಂದು ಗ್ರಾಮದ ಸದಸ್ಯರನ್ನ ನಾವು ಈಗ ಒಂದು ಮಾತನಾಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಲೋಕೇಶ್ HM ಅವ್ರನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಲೋ, ನಮಸ್ತೆ ಸರ್. ಸರ್, ತಾಲೂಕ್ ನ್ಯೂಸ್ ಚಾನೆಲ್ ಇಂದ. ಸರ್, ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ 4 ವರ್ಷ ಮುಗಿತಾ ಬಂತು. ಸರ್, ನಿಮ್ಮ ಒಂದು ಅವಧಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ 4 ವರ್ಷ ಕಳೀತಾ ಬಂತು. ಸರ್, ನಿಮ್ಮ ಅನುಭವಗಳನ್ನು ಹಂಚಿಕೊಳ್ತೀರಾ ಒಂದ್ 2 ನಿಮಿಷದಲ್ಲಿ? ಓಕೆ ವೀಕ್ಷಕರೇ, ನಾವು ಲೋಕೇಶ್ HM ಅವ್ರನ್ನ ಯಾವ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಬೇಕಾದ ಕೆಲಸಗಳ ಬಗ್ಗೆ, ಗ್ರಾಮಾಭಿವೃದ್ಧಿ ಬಗ್ಗೆ ಒಂದು ಸಂಪರ್ಕ ಮಾಡಿದ್ವಿ. ಬಟ್ ಅವರು ಕಾಲ್ ಕಟ್ ಮಾಡುವ ಮೂಲಕ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ. ನಂತರ ಅದೇ ಗ್ರಾಮದ ರವಿ ಕಿರಣ್ S ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ಏನ್ ಹೇಳ್ತಾರೆ? ನಮಸ್ತೆ ಸರ್. ಹಲೋ ಸರ್, ತಾಲೂಕ್ ನ್ಯೂಸ್ ಚಾನೆಲ್ ಇಂದ ಕೇಳಿಸ್ತಾ ಇದೆ ಸರ್? ಸರ್, ತಾಲೂಕ್ ನ್ಯೂಸ್ ಚಾನೆಲ್ ಇಂದ. ಸರ್, ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ 4 ವರ್ಷ ಮುಗಿತಾ ಬಂತು. ಯಾವ ರೀತಿ ಆಗಿತ್ತು ನಿಮ್ಮ ಅನುಭವ? ಒಂದಿಷ್ಟು ನೀವು ಅನ್ಕೊಂಡಿರ್ತೀರಿ, ಒಂದ್ ವರ್ಷದಲ್ಲಿ ನಾವು ಕೆಲಸಗಳನ್ನು ಮಾಡ್ಬೇಕು ಅಂತ. ಆ ಒಂದಿಷ್ಟು ಕೆಲಸಗಳನ್ನು ಮಾಡ್ಲಿಕ್ಕೆ ನಿಮ್ಗೆ ಕಷ್ಟಕರವಾಯ್ತಾ ಅಥವಾ ಸುಲಭವಾಯ್ತಾ? ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ ಓಕೆ ಓಕೆ, ಇರ್ಲಿ ಸರ್, ತೊಂದರೆ ಇಲ್ಲ. ಥ್ಯಾಂಕ್ ಯು ಸರಿ. ಓಕೆ ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ಒಂದು ಗ್ರಾಮದ ರವಿ ಕಿರಣ್ S ಅವ್ರನ್ನ ಸಂಪರ್ಕ ಮಾಡಿದ್ವಿ. ಬಟ್ ಅವ್ರು ಏನೋ ಟ್ರಾಫಿಕ್ ನಲ್ಲಿ ಇದ್ದಾರೆ ಅಂತ ಹೇಳಿದ್ರು. ನಂತರ ಈಗ ಹೆಗ್ಗಡ ದೇವನಪುರ ಗ್ರಾಮ 2 ಇಲ್ಲಿಯ ಒಂದು ಆಯ್ಕೆಗೊಂಡಂತ ಸದಸ್ಯರುಗಳನ್ನ ನಾವು ಮಾತಾಡ್ತಿದ್ದೀವಿ. ನಾನು ಏನ್ ಹೇಳ್ತಾರೆ ಅಂತ ಸಣ್ಣಮ್ಮ ಅವ್ರನ್ನ ನಾವು ಸಂಪರ್ಕ ಮಾಡ್ತಾ ಇದ್ದೀವಿ.
ನಮಸ್ತೆ ಸರ್. ಸರ್ ಕೇಳಿಸ್ತಾ ಇದೆಯಾ? ತಾಲೂಕ್ ನ್ಯೂಸ್ ಚಾನಲ್ ಇಂದ. ತಾಲೂಕ್ ನ್ಯೂಸ್ ಚಾನಲ್. ಸರ್, ತಾಲೂಕ್ ನ್ಯೂಸ್ ಚಾನಲ್ ಇಂದ. ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ 4 ವರ್ಷ ಮುಗಿತಾ ಬಂತು. ಸರ್, ಯಾವ ರೀತಿ ಆಗಿತ್ತು ನಿಮ್ಮ ಅನುಭವ? ನೀವು ಅನ್ಕೊಂಡಿರ್ತೀರಿ ಒಂದಿಷ್ಟು ಕೆಲಸಗಳನ್ನ ನಾವು ಮಾಡಬೇಕು ಅಂತ. ಒಂದಿಷ್ಟು ಕೆಲಸಗಳನ್ನ ಮಾಡಿ ಮುಗಿಸ್ಲಿಕ್ಕೆ ನಿಮಗೆ ಕಷ್ಟಕರವಾಯ್ತಾ, ಅಥವಾ ಇನ್ನೊಂದಿಷ್ಟು ಕೆಲಸಗಳನ್ನ ಮಾಡ್ಬೇಕು ಅಂತ ಅನಿಸ್ತಾ? ಸರ್, ಅದು ಏನ್ ತೊಂದರೆ ಇಲ್ಲ ಸರ್. ನಿಮ್ಮ ಒಂದು ಯಾವ ರೀತಿ ಇರ್ಬೋದು, ಒಂದು ನಡೀತಿರುತ್ತೆ ಕೆಲಸ ನಿಮ್ಗೆ ಗೊತ್ತಿರುತ್ತೆ, ನೀವು ಅಭಿಪ್ರಾಯ ಕೊಡ್ಬೋದು, ಏನ್ ತೊಂದರೆ ಇಲ್ಲ ಸರ್. ಹಾ ಹಾ ಹಾ. ಸರಿ 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 ಸರ್. ಥ್ಯಾಂಕ್ ಯು ಸರ್. ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ನಂತರ ಹೆಗ್ಗಡೆ ದೇವನಪುರ 3 ಗ್ರಾಮದ ಸದಸ್ಯರನ್ನ ನಾವೀಗ ಒಂದು ಕಮ್ಯುನಿಕೇಶನ್ಗೆ ಕಳ್ಕೊಡ್ತಾ ಇದೀವಿ. ಏನ್ ಹೇಳ್ತಾರೆ ಅಂತ. ಸ್ವಾಮಿ ಎಸ್ ಆರ್ ಸಂಪರ್ಕ ಮಾಡ್ತಾ ಇದ್ದೀವಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ದಯವಿಟ್ಟು ನಂತರ ಪ್ರಯತ್ನಿಸಿ. आप जिस कॉल कर रही हैं वह उत्तर नहीं। ಸೌಮ್ಯ ಎಸ್ ಆರ್ ಅವ್ರನ್ನ ಸಂಪರ್ಕ ಮಾಡಿದ್, ಬಟ್ ಈ ಕಡೆ ಕೂಡ ಆಗಿತ್ತು. ನಂತರ ನರಸಿಂಹ ಮೂರ್ತಿ ಎಸ್ ಸಿ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ನೋಡೋಣ ಏನ್ ಹೇಳ್ತಾರಂತ. ನಮಸ್ತೆ ಸರ್. ತಾಲೂಕು ನ್ಯೂಸ್ ಚಾನಲ್ ಇಂದ ಸರ್. ತಾಲೂಕು ನ್ಯೂಸ್ ಚಾನಲ್. ಹಾ ಸರ್. ಸರ್, ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ 4 ವರ್ಷ ಮುಗಿತಾ ಬಂತು. ಸರ್, ಯಾವ ರೀತಿ ಆಗಿತ್ತು ನಿಮ್ಮ ಅನುಭವ? ಸರಿ 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 ಸರ್, ಥ್ಯಾಂಕ್ ಯು ಸರ್. ಓಕೆ. ಶಿಕ್ಷಕರೇ, ನಂತರ ಒಂದು ಹೆಗ್ಗಡೆ ದೇವನಪುರ 3 ಗ್ರಾಮದ ಸದಸ್ಯರನ್ನ ನಾವು ಮಾತನಾಡಿಸಿದ್ವಿ. ನಂತರ ಅದೇ ಗ್ರಾಮದ ದಿಲೀಪ್ ಕುಮಾರ್ ಎಚ್ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ನೋಡೋಣ ಏನ್ ಹೇಳ್ತಾರೆ ಅಂತ.
ವೀಕ್ಷಕರೇ, ದಿಲೀಪ್ ಕುಮಾರ್ ಎಚ್ ಕೆ ಅವರನ್ನ ಸಂಪರ್ಕ ಮಾಡಿಬಿಟ್ಟು ಅವರು ಪ್ರತಿಕ್ರಿಯೆ ಮಾಡಲು ಏರ್ಪಡಿಸಿದ್ದಾರೆ. ನಂತರ ನಮ್ಮ ಉದ್ದೇಶ ಇಷ್ಟೇ, ಜನರಿಂದ ಜನರಿಗಾಗಿ, ಜನಗಳಿಗೋಸ್ಕರ ಆಯ್ದುಕೊಂಡಂತಹ ಸದಸ್ಯರುಗಳು ಜನರಿಗೆ ಲಭಿಸಬೇಕಾದ ಅಗತ್ಯತೆ ಸೌಲಭ್ಯಗಳನ್ನ ಮುಟ್ಟಿಸುವುದು ಮೊದಲ ಗುರಿಯಾಗಿರ್ಲಿ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮ ಒಂದು ಕರೆಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಹೇಳಿಕೆಗಳನ್ನು ಕೊಟ್ಟಂತಹ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಇದೀಗ ಈ ಸಮಸ್ಯೆ ಪರಿಹಾರ ನನ್ನ ಆದ್ಯತೆಯ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ತಾಲೂಕು ನ್ಯೂಸ್, ಸಾಮಾಜಿಕ ಸಮಾನತೆ, ಸ್ಪಷ್ಟತೆ.